ಸರಿ ಮಾವ, ನಾನು ಹೋಗಿ ಬರ್ತೀನಿ. ಇವತ್ತೇನು ಆಫ್ ಡೇನೇನಮ್ಮ? ಹಾಂ ಮಾವ, ಇವತ್ತು ಬೇಗ ಬರ್ತೀನಿ ಮಧ್ಯಾಹ್ನನೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ 5 ಎಪಿಸೋಡ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿನ 2ರಿಂದ 3 ಎಪಿಸೋಡ್ಸ್ನ ಹಾಕ್ತೀನಿ. ಅವಳಿ ಜೋಡಿ ಅಕ್ಕ ತಂಗಿಯರ ಕಥೆನೂ ಕೂಡ 2 ಎಪಿಸೋಡ್ ಹಾಕ್ತೀನಿ, 2 ಅಥವಾ 3. ತಪ್ಪದೆ ನೋಡಿ, ಇವತ್ತು 5 ಎಪಿಸೋಡ್ ಪ್ರಸಾರ ಆಗುತ್ತೆ. ರವಿ ವೆಡ್ಸ್ ಲಕ್ಷ್ಮಿ ಮತ್ತು ಅವಳಿ ಜೋಡಿ ಅಕ್ಕ ತಂಗಿಯರ ಕತೆ 2 ಸೇರಿ 5 ವಿಡಿಯೋನ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿನೂ ಕೂಡ ಆದಷ್ಟು ಮುಗಿಸೋಣ ಸ್ಟೋರಿನ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 10-15 ಡೇಸಲ್ಲಿ ನಾನು ಈ ಸ್ಟೋರಿ ಮತ್ತು ಅವಳಿ ಜೋಡಿ ಅಕ್ಕ ತಂಗಿಯರ ಕತೆ ಕೂಡ ಮುಗಿಸ್ತಾ ಇದ್ದೀನಿ. ಈ 2 ಸ್ಟೋರಿನ ಎಂಡ್ ಮಾಡಿಬಿಟ್ಟು ಹೊಸ ಸ್ಟೋರಿನ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೋಸ್ಕರ. ಬನ್ನಿ, ಪ್ಲೀಸ್ ಸಪೋರ್ಟ್ ಮಾಡಿ ಈ 2 ಸ್ಟೋರಿನ ಕಂಪ್ಲೀಟ್ ಮಾಡೋದಕ್ಕೆ. ಬೇಗ ಎಪಿಸೋಡ್ಸ್ನ ಮುಗಿಸ್ಬಿಡೋಣ. ತಪ್ಪದೆ ನೋಡಿ ಇವತ್ತಿನ ಸ್ಟೋರಿನ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಲಕ್ಷ್ಮಿ, ನಿಮ್ಮ ತಾಯಿ ಏನು ಹೇಳಿದ್ರಮ್ಮ? ಫೋನ್ ಮಾಡಿದ್ಯಾ? ಹಾಂ ಮಾವ, ಮಾಡಿದ್ದೆ. ಅಮ್ಮ ಹೇಳಿದ್ರು ಬನ್ನಿ ಅಂತ. ಯಾವಾಗ ಬೇಕಾದರೂ ಬನ್ನಿ ಅಂತ ಹೇಳಿದ್ರು ಮಾವ. ಹೌದೇನಮ್ಮ? ಆದರೆ ನಿಮ್ಮ ತಂದೆ ಏನು ಹೇಳಲ್ಲ ತಾನೇ? ಆಮೇಲೆ ಅವರು ನಿಮ್ಮಿಬ್ಬರನ್ನ ಒಪ್ಕೊಂಡಿದ್ದಾರಾ? ಅದು ಮಾವ, ಇಲ್ಲ ಮಾವ, ನಮ್ಮ ತಂದೆ ಒಪ್ಕೊಂಡಿಲ್ಲ. ಚಿಕ್ಕ ವಯಸ್ಸಿಂದ ನಮಗೆ ತಂದೆ ತಾಯಿ ಎರಡೂ ಅಮ್ಮನೇ ಆಗಿ ಬೆಳೆಸಿದ್ದು. ನಿಮ್ಮ ಹತ್ರ ಏನು ಮಾವ ಮುಚ್ಚುಮರೆ? ನಮ್ಮ ತಂದೆ ಒಪ್ಕೊಂಡಿಲ್ಲ. ಒಪ್ಕೋತಾರ ಅನ್ನೋ ನಂಬಿಕೆನೂ ಇಲ್ಲ ನನಗೆ. ಅಮ್ಮ ಮಾತ್ರ ಬಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ನಾನು ಕಳಿಸ್ಕೊಡ್ತೀನಿ ನಿಮ್ಮಿಬ್ಬರನ್ನ. ಆದರೆ ಅಲ್ಲೇನಾದರೂ ಗಲಾಟೆ ಅಂತ ಮಾಡ್ಕೊಂಡ್ರೆ ಆಮೇಲೆ ಏನು ಮಾಡೋದಮ್ಮ? ಯೋಚನೆ ಮಾಡಿ ಇಬ್ಬರು ಡಿಸೈಡ್ ಮಾಡಿ, ಹೋಗೋದಾ ಬೇಡವಾ? ಇಲ್ಲ ಅಂತಂದರೆ ಶಾಸ್ತ್ರನೆಲ್ಲ ಪಕ್ಕಕ್ಕಿಟ್ಟು ನೀವು ಇಲ್ಲೇ ಇರ್ಬೋದು. ಅದೇನಿದೆ ಶಾಸ್ತ್ರ ಇಲ್ಲೇ ಮುಗಿಸಿದ್ರಾಯ್ತು. ಏನಂತೀಯ ಪಾರ್ವತಿ? ಹ್ಞೂ ರೀ, ಆದ್ರೂ ಸಂಪ್ರದಾಯ ಪ್ರಕಾರ ಹೆಣ್ಣಿನ ಮನೇಲಿ ಆಗಬೇಕು. ಅವಳಿಗೂ ಆಸೆ ಇರುತ್ತಲ್ವಾ ಅಮ್ಮನ ಮನೆಗೆ ಹೋಗಬೇಕು ಅಂತ. ಏನಪ್ಪ ರವಿ, ಏನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಯೋಚನೆ ಮಾಡ್ತೀವಪ್ಪ. ಯೋಚನೆ ಆದಷ್ಟು ಬೇಗ ಹೇಳ್ರಿ. ಯಾಕಂದರೆ ಮದುವೆ ಆಗಿ ಹತ್ತತ್ರ 20 ದಿನದ ಮೇಲಾಯಿತು. ಇಲ್ಲಿವರೆಗೂ ಶಾಸನ ಮಾಡಿ ಇಟ್ಕೊಬಾರ್ದು. ನಿಮ್ಮ ತಾಯಿಯವ್ರಿಗೆ ಇನ್ನೊಂದ್ಸರಿ ಫೋನ್ ಮಾಡಿಬಿಟ್ಟು ಮಾತಾಡಮ್ಮ. ಸರಿ ಮವ, ನೀವು ಫೋನ್ ಹಾಕ್ಸಿದ್ರೆ ಒಳ್ಳೇದಾಯಿತು. ಫೋನ್ನ ರೂಮಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ತಗೊಂಡು ಸ್ಕೂಲಿಗೆ ಹೊರಡ್ತೀನಿ. ಅಲ್ಲ ರೀ, ಹೋಗ್ಲಿ ಬಿಡಿ, ಅವರಮ್ಮ ಬರೋಕ್ಕೆ ಹೇಳಿದಾರಲ್ಲ. ಹಂಗಲ್ಲ ಪಾರ್ವತಿ, ಅವ್ರ ಅಮ್ಮಂಗೇನೋ ಇಷ್ಟ. ಆದರೆ ಅವ್ರ ತಂದೆನೇರು ತೊಂದರೆ ಆದರೆ ಅಂತ ಅಷ್ಟೇ. ಗಲಾಟೆ ಹೊಡೆದಾಟ ಬಡ್ದಾಟ ಇವೆಲ್ಲ ಆಗೋದು ನನಗೆ ಯಾಕೋ ಸರಿ ಹೋಗಲ್ಲ. ಅದು ಅಲ್ಲದೆ ಇದೆಲ್ಲ ನಡೆಯೋದ್ರಿಂದ ನಮ್ಮ ಮರ್ಯಾದೆ ಏನಾಗಬೇಕು, ಮತ್ತು ಆ ಹುಡುಗಿಗೂ ಬೇಜಾರಾಗುತ್ತಲ್ವಾ? ಏನಪ್ಪ ರವಿ, ಏನು ಯೋಚನೆ ಮಾಡಿದೆ? ಅದೇ ಅಪ್ಪ, ಹೋಗೋಣ ಅಂತಾನೆ ಅನ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೂ ಅವ್ರ ಅಮ್ಮನ ಮನೆಗೆ ಹೋಗಬೇಕು, ಅವ್ರ ಅಮ್ಮನ ನೋಡಬೇಕು ಅಂತ ಇಷ್ಟ ಇದೆ. ಅದೇನಾಗುತ್ತೋ ಆಗಲಿ ಬಿಡಿ, ನಾನು ನೋಡ್ಕೋತೀನಿ. ಅವ್ರು ಎಷ್ಟೇ ಅವಮಾನ ಮಾಡಿದ್ರು, ಏನೇ ಗಲಾಟೆ ಮಾಡಿದ್ರು ಆದಷ್ಟು ನಾನು ಸಮಾಧಾನದಿಂದ ಇರ್ತೀನಿ. ಅವ್ರ ವಿರುದ್ಧವಾಗಿ ಏನೂ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಸಂಬಂಧ ಅಲ್ವೇನಪ್ಪ. ಯಾವುದೇ ಮನುಷ್ಯ ಆದರೂ ಎಷ್ಟು ಕಠೋರವಾಗಿ ಮನಸ್ಸನ್ನು ಇಟ್ಕೋಬೋದು ಹೇಳಿ? ಅವಳು ಮಗಳು, ತಂದೆ ಮಗಳು ಮಧ್ಯದಲ್ಲಿ ಓಪನ್ ಅಪ್ ಅನ್ನೋದೇ ಇಲ್ಲ ಅನಿಸುತ್ತೆ. ಅದಕ್ಕೆ ಆ ಬಾಂಧವ್ಯ ಬೆಳೆದಿಲ್ಲ. ನಾನು ಆದಷ್ಟು ಅವ್ರ ತಂದೆಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ, ಏನಾದರೂ ಉಪಯೋಗ ಆಗ್ಬೋದು. ಅದು ಅಲ್ಲದೆ ಅವ್ರ ಅಜ್ಜಿ ಇವಾಗ BB ಬಾಸಿಗೆ ಹೋಗಿದ್ದಾರೆ. ಅದಕ್ಕೆ ಅವ್ರ ತಾಯಿ ಇವಾಗ ಇಂಥ ಸಮಯದಲ್ಲಿ ಕರಿತಾ ಇರೋದು. ಅವ್ರ ಅಜ್ಜಿ ಮನೇಲಿದ್ರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾರಂತ ಹೇಗೋ ಹೋಗಿದ್ದಾರಲ್ಲ ಅಂದ್ಬಿಟ್ಟು ಅವ್ರ ತಾಯಿ ಕರಿತಾ ಇದ್ದಾರೆ. ಈಗ ನಾವು ಇದೇ ಟೈಮಲ್ಲಿ ಹೋಗಿ ಬರೋದು ಒಳ್ಳೇದೇ. ಆಯ್ತಪ್ಪ, ನಿನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು. ಆದರೆ ಹುಷಾರು. ಯಾವಾಗ ಹೊರಡ್ಬೇಕು ಅಂದ್ಕೊಂಡಿದ್ದೀರಾ? ಅದೇ ಅಪ್ಪ, ನಾಳೆನೇ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನೇ ಹೇಳೋಣ ಅಂದ್ಕೊಂಡಿದ್ದೆ, ನೀವೇ ಈ ವಿಷಯನ ತೆಗೆದ್ರಲ್ಲ. ನಾಳೆ ಭಾನುವಾರ. ನಾಳೆ ಹೋಗಿ ಯಾವಾಗ ಸೋಮವಾರ ಬರ್ತೀರಾ? ನೋಡೋಣ ಅಪ್ಪ, ಫಸ್ಟು ಹೋಗ್ತೀವಿ. ಅಲ್ಲಿನ ಪರಿಸ್ಥಿತಿ ಏನಿದೆ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋಣ ಅಂತ. ಹ್ಞೂ ರವಿ, ಹಂಗೆ ಮಾಡು. ಹೋಗ್ತಾ ಲಕ್ಷ್ಮಿನ ಕಾರಲ್ಲಿ ಕರ್ಕೊಂಡೋಗು. ಊರಲ್ಲಿರೋರು ನೋಡಿ ಬೆರಗಾಗ್ಬಿಡ್ಬೇಕು. ಲಕ್ಷ್ಮಿ ಅಂತಿಂತ ಹುಡುಗನ ಹಾರಿಸ್ಕೊಂಡಿಲ್ಲ, ಮದುವೆ ಆಗಿರೋದು ಕೋಟ್ಯಾಧೀಶ್ವರನ ಅಂತ. ಅವಳು ಮಾಡಿದ ತಪ್ಪು ಅಂತ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು. ಅವಳ ಆಯ್ಕೆ ಸರಿ ಇಲ್ಲ ಅಂತ ಯಾರು ಹೇಳಬಾರ್ದು. ಹಾಗೆ ನೀನು ಲಕ್ಷ್ಮಿನ ಕರ್ಕೊಂಡು ಹೋಗಬೇಕು. ಆಮೇಲೆ ನನ್ನ ಹತ್ರ ಒಡವೆಗಳಿದ್ದಲ್ಲ, ಅದನ್ನೆಲ್ಲ ಲಕ್ಷ್ಮಿಗೆ ಹಾಕಿ ಕಳಿಸ್ತೀನಿ. ನೀನು ಹಾಕ್ಕೊಂಡು ಹೋಗಿ ನೋಡು. ಅವ್ರ ತಂದೆ ಅವಳ ಆಯ್ಕೆ ತಪ್ಪು ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅವರು ಹುಡುಕಿ ಮದುವೆ ಮಾಡಿದ್ರು ಇಂಥ ಮನೆ ಕೊಡೋಕ್ಕಾಗ್ತಿತ್ತ ಅಂತ ಯೋಚನೆ ಮಾಡಬೇಕು ಅವರು. ಅಕ್ಕಪಕ್ಕದವರು ಕೂಡ ಹಂಗೆ ಹೇಳ್ತಾರೆ ನೋಡು, ಅವಾಗ ಅವ್ರ ಮನಸ್ಸೇ ಚೇಂಜ್ ಆಗುತ್ತೆ. ಹೌದು ಕಣ ರವಿ, ಖಂಡಿತ ಇದು ವರ್ಕೌಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹೋಗ್ತಾ ರೆಡಿ ಆಗ್ಬಿಟ್ಟು ನೀಟಾಗಿ ಹೋಗ್ರಿ, ಕಾರಲ್ಲಿ ಹೋಗ್ರಿ. ಹೋಗ್ತಾ ಬರೀ ಕೈಯಲ್ಲಿ ಹೋಗ್ಬೇಡ್ರಿ, ಹಣ್ಣು ಗಿಣ್ಣು ತೊಗೊಂಡು ಹೋಗ್ರಿ. ಮೊದಲನೇ ಸರಿ ಮಾವನ ಮನೆಗೆ ಹೋಗ್ತಾ ಇದೆಯಾ, ನಿಮ್ಮ ಅತ್ತೆ ಮಾವಂಗೆ ಒಂದೊಂದು ಜೊತೆ ಬಟ್ಟೆ ತೊಗೊಂಡು ಹೋಗು. ಮದುವೆಲಿ ಸಾಂಪ್ರದಾಯವಾಗಿ ನಾವು ಹೆಣ್ಣಿನ ತಂದೆ ತಾಯಿಗೆ ಬಟ್ಟೆ ಕೊಡಬೇಕು. ಅವ್ರ ತಾಯಿಗೆ ಸೀರೆ ಮತ್ತು ಅವ್ರ ತಂದೆಗೆ ಕಚ್ಚೆ ಪಂಚೆ ಮತ್ತು ಶರ್ಟು ಅವರು ನೀನು ಕೊಡಬೇಕು. ಪರಿಸ್ಥಿತಿ ಹಿಂಗಿರೋದ್ರಿಂದ ಕೊಟ್ಟಿನಾದರೂ ನಾವು ಬೇಜಾರು ಮಾಡ್ಕೊಳ್ಳೋದು ಏನಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡೋಣ. ಹೋಗೋವಾಗ ಮರಿಬೇಡ, ಬಟ್ಟೆನ ತೊಗೊಂಡು ಹೋಗು, ಹಣ್ಣು ತೊಗೊಂಡೋಗು. ಸರಿಯಪ್ಪ, ಆಯಿತು. ಆಮೇಲೆ ಲಕ್ಷ್ಮಿ ಬೇಜಾರಾಗುತ್ತಲ್ಲ, ಅಲ್ಲಿ ಏನು ನಡ್ಕೊಂಬಿಡ. ಅವ್ರ ತಂದೆ ಏನಾದ್ರು ಎಗರಾಡಿದ್ರೆ ನೀ ಸುಮ್ಮನೆ ಇದ್ದುಬಿಡು. ದೊಡ್ಡವ್ರೊಂದು ಮಾತಂದ್ರು ಅಂದ್ಕೊಂಡು ಸುಮ್ಮನೆ ಆಗ್ಬಿಡಪ್ಪ.
ಆಮೇಲೆ ನೀನೊಂದನ್ನೋದು ಅವನೊಂದನ್ನೋದು ಸಂಬಂಧ ಇನ್ನೂ ಹಾಳಾಗೋದು ಬೇಡ. ನಮ್ಮದು ಅವ್ರದ್ದು ಕೊನೆವರೆಗೂ ಇರಬೇಕಾಗಿರೋ ಸಂಬಂಧ. ಇದರಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸಂಬಂಧದಲ್ಲಿ. ಆಯ್ತಪ್ಪ, ನಂಗೆ ಅಷ್ಟು ಗೊತ್ತಾಗಲ್ವಾ? ನಾನು ಅದೆಲ್ಲ ನೋಡ್ಕೋತೀನಿ ಬಿಡಿ. ಆದಷ್ಟು ಲಕ್ಷ್ಮಿಯ ತಂದೆನ ಬದಲಾಯಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಚಿಕ್ಕ ವಯಸ್ಸಿಂದ ಕಳ್ಕೊಂಡಿರೋ ಪ್ರೀತಿ ಎಲ್ಲ ಸಿಗಬೇಕು ಅವ್ರ ತಂದೆಯಿಂದ. ಆ ರೀತಿ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಬದಲಾಯಿಸೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ದೇವ್ರಿಗೆ ಬಿಟ್ಟಿದ್ದಪ್ಪ. ಆದರೆ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಹೌದು ಮಗನೆ, ಹೌದು. ಪಾಪ ಲಕ್ಷ್ಮಿ ತುಂಬ ನೊಂದ್ಬಿಟ್ಟಿದ್ದಾಳೆ. ಹೆಣ್ಮಕ್ಳಿಗೆ ತಂದೆ ಪ್ರೀತಿ ಎಷ್ಟು ಮುಖ್ಯ ನೋಡು. ತಂದೆ ಅನ್ನೋಳೊಬ್ಬ ಜವಾಬ್ದಾರಿ ತೊಗೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಆನೆ ಬಲ ಇದ್ದಂಗೆ. ಏನೇ ಇರಲಿ ನಾನಿದ್ದೀನಿ ಅಂತ ಒಂದು ಭರವಸೆ ಕೊಟ್ಬಿಟ್ರೆ ಹೆಣ್ಣು ಮಕ್ಕಳು ಅದನ್ನ ಹಿಂಗೆ ಉಳಿಸ್ಕೋತಾರೆ ಗೊತ್ತಾ? ಕೊನೆವರೆಗೂ ಕಾಪಾಡ್ಕೊಂಡ್ಬರ್ತಾರೆ. ಅವ್ರ ತಂದೆ ತಾಯಿಗೆ ಯಾರು ಬೆರಳು ಮಾಡಿ ತೋರಿಸ್ಬಾರ್ದು ಅನ್ನೋ ರೀತಿನೇ ಅವ್ರು ಬದುಕೋದು. ಆದರೆ ಅವ್ರ ತಂದೆ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ವಾತಾವರಣ ಅಕ್ಕಪಕ್ಕದವ್ರು ಹಿಂಗಿರ್ತಾರೋ ಹಂಗೆ ಬದಲಾಗ್ತಾರೆ. ಆಯ್ತಪ್ಪ, ನಾನು ಪ್ರಯತ್ನ ಪಡ್ತೀನಿ. ರವಿ, ಹಾಗಿದ್ರೆ ಇವತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡು ರಾತ್ರಿಕೇನೆ. ಬೆಳಿಗ್ಗೆಗೆ ಹೋಗ್ತಾ ಬಟ್ಟೆ ತಗೊಂಡೋಗ್ರಿ ಬಟ್ಟೆ ಅಂಗಡಿಲಿ. ಸರಿ ಆಯ್ತಮ್ಮ. ನಿಂಗೇನು ಇವತ್ತು ರಜನಾ? ನಮ್ಮ ಕಂಪ್ನಿ ಇವತ್ತು ರಜೆ ಇದೆ, ಶನಿವಾರ ಅಲ್ವಾ? ಇವತ್ತು ಹಾಲಿಡೇ. ಸರಿ ಆಯಿತು. ಲಕ್ಷ್ಮಿ ಹೇಳಿದ್ಯಾ ನಾಳೆ ಹೋಗೋಣ ಅಂತ? ಇನ್ನೂ ಅವಳ ಹತ್ರ ಹೇಳಿಲ್ಲಮ್ಮ. ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮನ್ನ ನಾನು ಮಾತು ಕೇಳೋಣ ಅಂತ ಸುಮ್ಮನಿದ್ದೆ. ಮೊದಲು ಹೋಗಿ ಹೇಳೋಳಿಗೆ ನಾಳೆ ಹೋಗೋಣ, ರೆಡಿ ಆಗು ಅಂತ. ಆಯ್ತಮ್ಮ, ಈಗಲೇ ಹೋಗಿ ಒಂದು ಮಾತು ಹೇಳ್ತೀನಿ. ಮಾವ ಯಾಕೆ ಹಿಂಗೆ ಕೇಳಿದ್ರು? ನಿಮ್ಮ ತಾಯಿ ಏನು ಹೇಳಿದ್ರು ಯಾವಾಗ ಹೋಗೋದು ಅಂತ? ಅಮ್ಮ ಬೇರೆ ಏನೂ ಹೇಳಿಲ್ಲ ಸರಿಯಾಗಿ. ನಾನೇ ಏನು ಅನ್ಕೋತಾರೋ ಅಂದ್ಬಿಟ್ಟು ಹಿಂಗೆ ಹೇಳಿಬಿಟ್ಟೆ. ಇವ್ರು ಕೂಡ ಏನೂ ಹೇಳಿಲ್ವಲ್ಲ ಯಾವಾಗ ಹೋಗೋದು ಅಂತ. ಏನು ಮಾಡಲಿ ನಾನು? ಅಮ್ಮಂಗೆ ಫೋನ್ ಮಾಡಿ ಹೇಳಲ್ಲ. ಅಮ್ಮ ಏನೋ ಬರಬೇಡ ಅಂತ ಹೇಳಲ್ಲ. ಆದರೆ ಅಲ್ಲಿ ಅಪ್ಪ ಹೋದ ತಕ್ಷಣ ಜಗಳ ಮಾಡಿಬಿಟ್ಟು ಇವ್ರಿಗೇನಾರು ಅವಮಾನ ಮಾಡಿಬಿಟ್ರೆ ಅಯ್ಯೋ, ಅವಾಗೇನು ಮಾಡಲಿ ನಾನು? ಇವ್ರಿಗೆ ಅವಮಾನ ಮಾಡ್ಸೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಂತ ಹೋಗ್ದೇನೂ ಇರೋಕ್ಕೂ ಆಗ್ತಾಯಿಲ್ಲ. ಕೆಲಸದ ನೆಪ ಇಟ್ಕೊಂಡು ಕೆಲಸ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳ. ಲಕ್ಷ್ಮಿ, ಹಾಂ ಬನ್ನಿ. ಏನು ಯೋಚನೆ ಮಾಡ್ತಿದ್ದೆ ಲಕ್ಷ್ಮಿ? ಅದು ಏನಿಲ್ಲ, ರೆಡಿ ಆಗ್ತಿದ್ದೆ. ಅಲ್ಲ, ಮೊಬೈಲ್ ತಗೋತಿದ್ದೆ, ಫೋನ್ ಬಿಟ್ಬಿಟ್ಟಿದ್ನಲ್ಲ. ಸರಿ, ನಾನು ಹೊರಡ್ಲಾ? ನಾನೇ ಬಿಡ್ತೀನಿ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ವಿಷಯನ? ಏನು ಹೇಳಿ? ಅದೇ ನಾಳೆ ನಿಮ್ಮ ಊರಿಗೆ ಹೋಗೋಣ ಅಂತ. ಅಯ್ಯೋ, ನಾಳೆನೇನಾ? ಇಷ್ಟು ಅರ್ಜೆಂಟ್ ಯಾಕೆ? ಅಪ್ಪ ಹೇಳಿದ್ದು ಕೇಳ್ದಲ್ವಾ? ಯಾವತ್ತಿದ್ರೂ ಹೋಗಲೇಬೇಕು. ನಮ್ಮ ಮದುವೆ ಆಗಲಿ 20 ದಿನ ಆಗಿದೆ. ಇನ್ನೂ ಎಷ್ಟು ದಿನ ಅಂತ? ಹೋಗ್ಬಿಡೋಣ ನಾಳೆ. ಅದು ಹಾಗಲ್ಲ. ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ, ನೀನು ಯಾಕೆ ಹಿಂಗೆ ಹೇಳ್ತಿದ್ದೀಯ ಅಂತ. ನಿಮ್ಮ ತಂದೆ ಏನಾದ್ರು ಅಂದರೆ ಅಂತಲ್ವಾ? ಹೌದು, ಅವರು ತುಂಬ ಕೋಪ. ನೀವೇ ನೋಡಿದ್ರಲ್ಲ ಮದುವೆಲೆಲ್ಲ ಹೇಗೆ ಮಾಡಿದ್ರು. ಮತ್ತು ಮದುವೆಗಿನ ಮುಂಚೆ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ. ಕೂಡು ಹಾಕಿ ಹೊಡೆದು ಈ ರೀತಿ ಎಲ್ಲ ಮಾಡಿದ್ದಾರೆ. ಮತ್ತು ನಿಮಗೆ ಯಾರು ಅವಮಾನ ಮಾಡಿಬಿಟ್ರೆ ಅಂತ ಭಯ ಆಗ್ತಿದೆ ನನಗೆ. ಅದು ಏನು ಬೇಕಾದರೂ ಆಗಲಿ, ಅವ್ರು ಎಷ್ಟೇ ಅವಮಾನ ಮಾಡಲಿ, ನಾನು ಏನೂ ಮಾತಾಡಲ್ಲ ಆಯಿತಾ? ನಿನಗೆ ಹೋಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ? ಇಷ್ಟ ಇದೆ. ಅಮ್ಮ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅಪ್ಪನಿಂದ ಭಯ ಆಗ್ತಿದೆ ರೀ. ನಿಮ್ಮ ಅಪ್ಪನ ಬಿಟ್ಬಿಡು ನನಗೆ. ನಿಮ್ಮ ಅಪ್ಪನ್ನ ನಾನು ನೋಡ್ಕೋತೀನಿ. ಅವ್ರು ಅನ್ಲಿ, ಏನು ಬೇಕಾದರೂ ಅನ್ಲಿ. ಅವ್ರಿಗೆ ಇಷ್ಟ ಇಲ್ದಿರೋ ಮದುವೆ ಇದು, ಅವ್ರ ಆಸೆ ಪ್ರಕಾರ ನಡೆದಿಲ್ಲ, ಖಂಡಿತವಾಗ್ಲೂ ಅಂದೇ ಅಂತಾರೆ. ಆದರೆ ನಾನು ಏನೋ ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಏನೋ ಹೇಳೋದಕ್ಕೂ ಹೋಗಲ್ಲ ಅವ್ರಿಗೆ. ನಮ್ಮ ಪಾಡೆ ನಾವು ಹೋಗೋಣ, ಅಲ್ಲೊಂದು 2 ದಿನ ಇರೋಣ, ಮತ್ತೆ ಬಂದುಬಿಡೋಣ. ನಿನ್ನ ಆಸೆನೂ ತೀರ್ದಂಗೆ ಆಗುತ್ತೆ. ನಿನಗೂ ಇರಬೇಕು ನಿಮ್ಮ ಅಮ್ಮನ ಮನೇಲಿ 1-2 ದಿನ ಅಂತ ಆಸೆ ಇರುತ್ತಲ್ವಾ? ಮದುವೆ ಆದಾಗಿಂದ ತವ್ರ ಮನೆಗೆ ಹೋಗಿಲ್ಲ ನೀನು. ಏನೋ ಅವ್ರಿಗೆ ಇಷ್ಟ ಇಲ್ದಿರೋ ಮದುವೆ ಆಯಿತು ಅಂದ್ಬಿಟ್ಟು ನಾವು ಹೋಗ್ದೇ ಇರೋಕ್ಕಾಗುತ್ತಾ? ಸಂಬಂಧನ ಹಾಗೆಲ್ಲ ಹಾಳು ಮಾಡ್ಕೋಬಾರ್ದು. ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ. ನಮ್ಮ ಪಾಡೆ ನಾವು ಹೋಗೋಣ, ನಾಳೆ ಒಳ್ಳೆ ಮಾತಾಡೋಣ. ಏನಾದ್ರು ಫಂಕ್ಷನ್ ಇದ್ದರೆ ಕರೆಯೋಣ. ಅವ್ರು ಕರೆದ್ರು ಹೋಗೋಣ. ಎಷ್ಟು ದಿನ ಅಂತ ಎದ್ಕೊಂಡಿರ್ಬೇಕಾಗುತ್ತೆ ನೋಡು. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಬೇಡ. ನಾಳೆ ಬೆಳಗ್ಗೆ 10 ಗಂಟೆ ಅಷ್ಟು ರೆಡಿ ಆಗು, ನಾವು ಹೋಗೋಣ. ರೀ, ನಿಜ ಹೇಳ್ತಾ ಇದ್ದೀರಾ? ಹೌದು, ನಿಜಾನೇ ಹೇಳ್ತಾ ಇದ್ದೀನಿ. ಹೋಗೋಣ. ಸರಿ, ಆಯಿತು ರೆಡಿ ಆಗ್ತೀನಿ ನಾನು. ನಿಮ್ಮ ತಾಯಿಗೆ ಇವತ್ತೇ ಫೋನ್ ಮಾಡಿಬಿಟ್ಟು ಹೇಳು. ಆಯಿತು ರೀ, ಇಲ್ಲೇ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ನನಗೆ ನಿಮ್ಮ ಒಳ್ಳೆ ಗುಣಕ್ಕೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪಂಗೆ ಯಾಕೆ ಅರ್ಥ ಆಗ್ತಿಲ್ಲ ಇದೆಲ್ಲ? ನಾನಂತೂ ಅವ್ರಿಗೆ ಅರ್ಥ ಆಗಲಿಲ್ಲ. ಕೊನೆಗೆ ನೀವಾದರೂ ಅರ್ಥ ಆಗೋದು ಬೇಡವಾ? ಆಗುತ್ತೆ, ನಾವು ಟೈಮ್ ಕೊಡೋಣ. ಆಗಿನ ಕಾಲದವ್ರು ನೋಡು ಲಕ್ಷ್ಮಿ, ಅವ್ರು ಥಿಂಕ್ ಮಾಡೋದೇ ಬೇರೆ ರೀತಿ. ಅದು ನಿಮ್ಮಪ್ಪ ಒಂಥರ ಸ್ಪೆಷಲಾ? ಏನು ಸ್ಪೆಷಲು? ಅದೆಲ್ಲ ನಿಂಗೆ ಗೊತ್ತಾಗಲ್ಲ ಬಿಡು, ನಾನು ನೋಡ್ಕೋತೀನಿ. ನಮ್ಮ ಮಾವನ ಆದಷ್ಟು ಬೇಗ ತಿದ್ದೋ ಜವಾಬ್ದಾರಿ ನಂದು. ಇಲ್ಲ ಬಿಡಿ, ಸಾಧ್ಯನೇ ಇಲ್ಲ. ನನ್ನ ಕೈಲೇ ಆಗಿಲ್ಲ, ಹೆತ್ತ ಮಗಳು ನಾನು. ನೀನು ಹೇಳೋದಕ್ಕೂ ನಾನು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದೆಲ್ಲ ನಿನ್ಗೆ ಯಾಕೆ? ನೀನು ನಾಳೆ ಬೆಳಿಗ್ಗೆ ರೆಡಿ ಆಗೋ. ಸರಿನಪ್ಪ, ಆಯಿತು, ನಾನು ರೆಡಿ ಆಗ್ತೀನಿ. ಸ್ಕೂಲಿಗೆ ಟೈಮ್ ಆಗ್ತಿದೆ.
ನಡೀರಿ ಬಿಡಿ ನನ್ನ ಮಕ್ಕಳಿಗೆ ಇವತ್ತು ಪ್ರಾಜೆಕ್ಟ್ ಕೊಡಬೇಕು ಮತ್ತು ಟೆಸ್ಟ್ ಕೂಡ ಇದೆ. ಸರಿ ಸರಿ ಆಯ್ತು, ನಡಿ ಹೋಗೋಣ. ಫ್ರೆಂಡ್ಸ್, ಇವತ್ತಿನ ಈ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇನೆ, ಮತ್ತು ಹಳೇ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತೇನಪ್ಪ ಅಂತಂದರೆ ನಮ್ಮ ಈ ಒಂದು ಚಾನಲಲ್ಲಿ 5 ಎಪಿಸೋಡ್ಸ್ನ ಹಾಕ್ತಾ ಇದ್ದೀನಿ. ಇವತ್ತು ಎಂಡ್ ಆಫ್ ದ ಡೇ ಒಳಗೆ 5 ಎಪಿಸೋಡ್ಸ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ರವಿ ವೆಡ್ಸ್ ಲಕ್ಷ್ಮಿ ಸ್ಟೋರಿನೂ ಹಾಕ್ತೀನಿ, ಅವಳಿ ಜೋಡಿ ಅಕ್ಕ ತಂಗಿಯರ ಕತೆ ಕೂಡ ಹಾಕ್ತೀನಿ. ಈ 2 ಸ್ಟೋರಿನ ಆದಷ್ಟು ಬೇಗ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು 10 ರಿಂದ 15 ದಿನದಲ್ಲಿ ನಾನು ಇದನ್ನು ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಂಡ್ ಮಾಡಿಬಿಟ್ಟು ನಿಮಗೋಸ್ಕರ ಒಂದು ಹೊಸ ಸ್ಟೋರಿನ ತೊಗೊಂಡು ಬರ್ತೀನಿ. ಆ ಸ್ಟೋರಿನ ಪ್ರತಿದಿನ 2 ರಿಂದ 3 ಎಪಿಸೋಡ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇವತ್ತು ಮಾತ್ರ ಬ್ಯಾಕ್ ಟು ಬ್ಯಾಕ್ 5 ವೀಡಿಯೋಸ್ ಬರುತ್ತೆ. ತಪ್ಪದೇ ನೋಡ್ತಾ ಇರಿ. ಹಾಗೆ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ನಮಗೆ ತಿಳಿಸಿ. ಎಲ್ಲರಿಗೂ ಬಾಯ್.